ಹಲವಾರು ಕ್ರಿಕೆಟ್ ಪಂದ್ಯಗಳಿವೆ. ಸಿಸಿಎಲ್, ಕೆಸಿಸಿ, ಟಿಪಿಎಲ್ ಸೇರಿದಂತೆ 10ಕ್ಕೂ ಹೆಚ್ಚು ಕ್ರಿಕೆಟ್ ಟೂರ್ನಮೆಂಟ್ಗಳಿವೆ. ಆದರೆ ಕಿರುತೆರೆ ಹಾಗೂ ಹಿರಿತೆರೆ ಮಹಿಳೆಯರಿಗಾಗಿ ಯಾವುದೇ ಕ್ರಿಕೆಟ್ ಪಂದ್ಯಗಳಿಲ್ಲ. ಹೀಗಾಗಿ ಕ್ರಿಯೇಟಿವ್ ಫ್ರೆಂಡ್ಸ್ ಕಂಪನಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಆಯೋಜಿಸಲಾಗಿದೆ. ಇಂದು ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನ ನಟಿ ತಾರಾ ಹಾಗೂ ಅನುಪ್ರಭಾಕರ್ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಮಾಡುವ ಮೂಲಕ ಶುಭ ಹಾರೈಸಿದ್ರು. ಈ ವೇಳೆ ರಾಮಲಿಂಗಾರೆಡ್ಡಿ ಹಾಗೂ ನಟಿ ರೂಪಿಕಾ ಮತ್ತಿತರ ಗಣ್ಯರು ಆಗಮಿಸಿದ್ರು. ಕ್ಯಾಪ್ಟನ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಅಷ್ಟೇ ಒಂದು ನರ್ವಸ್ನೆಸ್ ಕೂಡ ಇದೆ. ಬಟ್ ನನ್ನ ಟೀಮ್ ಎಲ್ಲ ತುಂಬ ನನಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ, ನಾವು ಗೆಲ್ತೀವಿ ಅಂತ. ನನ್ನ ಟೀಮ್ ಪ್ರಾಕ್ಟೀಸ್ ಮಾಡ್ತಿದೆ. ನನ್ನ ಶೂಟಿಂಗ್ ಇರೋದ್ರಿಂದ ನಾವು ಒಂದು ಕಡಿಮೆ ಸಮಯದಲ್ಲಿ ನಾನು ಕಲ್ತಿರೋದು. ಸೊ ಎಲ್ಲ ಮೇಕಪ್ ಮರೆತು ಬ್ಯಾಟ್ ಬಾಲ್ ಕೈಯಲ್ಲಿ ಹಿಡಿದು ಗ್ರೌಂಡ್ಗೆ ಇಳಿದಿದ್ದಾರೆ. ಸೊ ಎಲ್ಲರೂ ಪಕ್ಕಾ ಗೆಲ್ತೀವಿ. ನಂತರ ಮಹಿಳೆಯರ ಒಂದೊಂದೇ ಟೀಮ್ಗಳು ಅಖಾಡಕ್ಕೆ ಇಳಿದು ಭರ್ಜರಿ ಬೌಲಿಂಗ್ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕನ್ನಡ ಸಿನಿಮಾ, ಸೀರಿಯಲ್ ಆಂಕರ್ಸ್, ಮಾಡೆಲ್ಗಳು ಭಾಗವಹಿಸಿದ್ದಾರೆ. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಅನ್ನಬೇಕು. ಯಾಕಂದರೆ ಟೀಮಲ್ಲಿ ಎಲ್ಲ ಆ್ಯಕ್ಟ್ರೆಸಸ್ ಆಗಲಿ, ನನ್ನಮ್ಮ ಸೂಪರ್ ಸ್ಟಾರ್, ನಮ್ಮ ಹುಡುಗಿರು ಎಲ್ಲರೂ ಆಲ್ ಮೈ ಫ್ರೆಂಡ್ಸ್. ಸೊ ತುಂಬ ಖುಷಿ ಆಯಿತು ಎಲ್ಲರೂ ನೋಡಿ. ಆ್ಯಂಡ್ ಎಲ್ಲ ಟೀಮ್ ಕ್ಯಾಪ್ಟನ್ಸ್ನ ನೋಡಿ ಆ್ಯಂಡ್ ಟೀಮ್ ಓನರ್ಸ್ಗೂ ಅಷ್ಟೇ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ದೊಡ್ಡ ಸಕ್ಸಸ್ ಆಗಲಿ ಈ ಒಂದು ಟೂರ್ನಮೆಂಟ್. ನೀವೆಲ್ಲರೂ ಬನ್ನಿ, ಕೋರಮಂಗಲ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಸಖತ್ ಮಜಾ ಮಾಡ್ಬೋದು. ಎಲ್ಲರೂ ಬಂದು ಭಾಗವಹಿಸಿ ಇದನ್ನು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ಒಂದು ತಿಂಗಳು ಪ್ರಾಕ್ಟೀಸಲ್ಲಿ ಎಷ್ಟು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪಲ್ಲಿ ರೆಡಿ ಆದರು ಅಂತ ಹೇಳಿದ್ರೆ, ಫ್ರೆಂಡ್ಲಿ ಮ್ಯಾಚಿಗೆ ಬರೋರು ದಿನನಿತ್ಯ ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಶೂಟಿಂಗ್ ಮಧ್ಯದಲ್ಲಿ, ಫ್ಯಾಮಿಲಿ ಮಧ್ಯದಲ್ಲಿ ಅವರೆಲ್ಲ ಶೆಡ್ಯೂಲ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡಿದ್ದಕ್ಕೆ ಐ ಥಿಂಕ್ ನೀವು ಯಾವುದೂ ಕಡಿಮೆ ಆಗಿರುವಂಥ ಮ್ಯಾಚ್ ಅಂತ ಅಲ್ಲ, ಹಣಾಹಣಿ ಕೊಡುವಂಥ ಮ್ಯಾಚ್ ಡೆಫಿನೆಟ್ಲಿ ಥ್ರಿಲ್ಲಿಂಗ್ ಆಗಿರುತ್ತೆ. ಬೆಂಗಳೂರು ಕ್ವೀನ್ಸ್, ಬೆಳಗಾವಿ ಕ್ವೀನ್ಸ್, ಮಂಗಳೂರು ಕ್ವೀನ್ಸ್, ಬಳ್ಳಾರಿ ಕ್ವೀನ್ಸ್ ಹೀಗೆ 10 ಟೀಮ್ಗಳು ಭಾಗವಹಿಸಿದ್ವು. ಇಂದು ಹಾಗೂ ನಾಳೆ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ಪಂದ್ಯಾವಳಿಯಲ್ಲಿ ಗೆದ್ದ ತಂಡಕ್ಕೆ ಮೊದಲ ಬಹುಮಾನವಾಗಿ 6 ಲಕ್ಷ ರೂಪಾಯಿ ಹಾಗೂ ಎರಡನೇ ರನ್ನರ್ ಅಪ್ಗೆ 3 ಲಕ್ಷ ರೂಪಾಯಿ ಬಹುಮಾನವನ್ನ ನೀಡಲಾಗುತ್ತೆ. ಇನ್ನು ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನ ನಟ ಪ್ರಮೋದ್ ಶೆಟ್ಟಿ ಹೊತ್ತಿದ್ದಾರೆ. ಫೀಲ್ಡ್ಗೆ ಆಡ್ತಿರೋದು ಅವ್ರಿಗೆ ಯಾರಿಗೂ ಕಮ್ಮಿ ಇಲ್ಲದೆ ಇದ್ದಂಗೆ ಆಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ನಾವು ಪ್ರಾಕ್ಟೀಸ್ ಮಾಡಿರೋದು ಆ್ಯಕ್ಚುಲಿ ಬ್ಯಾಟ್ ಹಿಡ್ದಿದ್ದೆ 20 ದಿವಸಕ್ಕೆ ಮುಂಚೆ. ಬಟ್ ನಮ್ಮ ಇಡೀ ಟೀಮು ಎವ್ರಿ ಡೇ ತುಂಬ ದೂರ ಬಂದು ಪ್ರಾಕ್ಟೀಸ್ ಮಾಡಿ, ಓಪನ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಇಷ್ಟು ಮಟ್ಟಿಗೆ ಆಡೋದ್ವಲ್ಲ, ಸಕಲಾಗಿ ಖುಷಿ ಆಯಿತು ಸರ್. ಆ ಫೀಲ್ಡಲ್ಲಿ ಹಿಡಿದು ಆಡೋದು ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಸಕಲಾಗಿತ್ತು, ತುಂಬ ಖುಷಿ ಆಯಿತು. ಇಲ್ಲ, ಸಖತ್ ಟಫ್ ಫೈಟ್ ಇತ್ತು. ಆ್ಯಕ್ಚುಲಿ ಒಂದು 4-5 ಟೀಮು ಸಿಕ್ಕಾಪಟ್ಟೆ ಟಫ್ ಫೈಟ್ ಕೊಡ್ತಾರೆ ಅನ್ನೋದು ನಮ್ಗೆ ಮುಂಚೆನೇ ಗೊತ್ತಿತ್ತು. ಅದು ಯಾವ್ಯಾವ ಟೀಮ್ ಅನ್ನೋದು ನಮಗೆ ಐಡಿಯಾ ಇದೆ, ಬಿಕಾಸ್ ನಾವು ಪ್ರಾಕ್ಟೀಸ್ ಮ್ಯಾಚಸ್ ಆಡಿದ್ವಿ. ಸೊ ವಿ ವೆ ವೆರಿ ವೆಲ್ ಪ್ರಿಪೇರ್ಡ್ ಮೆಂಟಲಿ. ಅಥವಾ ಪ್ರಾಕ್ಟೀಸಲ್ಲೂ ಕೂಡ ಯಾವ್ಯಾವ ರೀತಿ ಆಡಬೇಕು, ಯಾರ್ಯಾರು ನೆಕ್ಸ್ಟ್ ಹೋಗಬೇಕು, ಬೌಲಿಂಗ್ ಯಾರು ಮಾಡಬೇಕು, ಇದೆಲ್ಲವೂ ಪ್ರಾಕ್ಟೀಸ್ ನಮಗೆ ಪ್ರಾಪರ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಯಾರು ಕೋಚ್ ಮಾಡ್ತಾರೆ, ಆಮೇಲೆ KSCಯಲ್ಲಿ ಯಾರು ಆಡ್ತಾರೆ ಅವರೇ ಬಂದು ಕೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಆ್ಯಂಡ್ ಈ ಥರ ಮ್ಯಾಚ್ ಬೆಳಗಾವಿದ ಎಲ್ಲ ಮ್ಯಾಚಲ್ಲೂ ನೋಡ್ತೀರಾ ನೀವು, ಪಕ್ಕ, ಅದಂತೂ ಗ್ಯಾರಂಟಿ.